ಹೇಳಕ್ಕೆ ನೀವು ನಾನು ಕೇಳಿ ನೀವು ಹೇಳಕ್ಕೆ ಕೂತ್ಕೊಂಡು ಕೇಳಿಕ್ಕೆ ಇರುವುದು ತಮ್ಮ ಮಾತಾಡಬೇಕು. ಮಾನ್ಯ ಅಧ್ಯಕ್ಷರೇ, ಅವಕಾಶಕ್ಕಾಗಿ ಧನ್ಯವಾದಗಳು. ಬಹುಶಃ ಕಳೆದ 2 ವಾರದಿಂದ ನಾವು ಮತ್ತು ನಮ್ಮ ಮಲೆನಾಡು ಭಾಗದ ಶಾಸಕರುಗಳು, ಚಿಕ್ಕಮಗಳೂರು, ಹಾಸನ, ಮಡಿಕೇರಿ, ಶಿವಮೊಗ್ಗದ ಶಾಸಕರು ಮಲೆನಾಡು ಜಿಲ್ಲೆಯ ಬಗ್ಗೆ ಅತಿ ಹೆಚ್ಚು ಮಳೆ ಆಗಿರೋದ್ರ ಬಗ್ಗೆ ತಮ್ಮ ಗಮನಕ್ಕೆ ತಂದಿದ್ವಿ. ತಾವು ಇವತ್ತು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಬಹುಶಃ ಸದನದಲ್ಲಿ ಬೆಳಗಾವಿನಲ್ಲಿ ನಡೆದ ಸಂದರ್ಭದಲ್ಲಿ ಉತ್ತರ ಕರ್ನಾಟಕಕ್ಕೆ ಹೆಚ್ಚು ಅವಕಾಶ ಕೊಡ್ತೀರಿ, ಕರಾವಳಿಗೂ ಕೊಟ್ಟಿದ್ದೀರಿ. ಅದೇ ಸಂದರ್ಭದಲ್ಲಿ ಇವತ್ತು ನಮ್ಮ ಮಲೆನಾಡು ಭಾಗದ ಸಮಸ್ಯೆಗಳ ಬಗ್ಗೆ ಆದಷ್ಟು ತಮ್ಮ ಮುಖಾಂತರ ಅಧ್ಯಕ್ಷರೇ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ಚಿಕ್ಕಮಗಳೂರು ಜಿಲ್ಲೆ, ಮಡಿಕೇರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ನದಿಗಳು ಹುಟ್ಟುತ್ತವೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 5 ನದಿ ಹುಟ್ಟುತ್ತವೆ, ಪಂಚನದಿ: ತುಂಗಾ, ಭದ್ರಾ, ಕಾವೇರಿಯ ಉಪನದಿ, ಹೇಮಾವತಿ, ವೇದಾವತಿ, ನೇತ್ರಾವತಿ. ಈ ರೀತಿ 5 ನದಿಗಳು ಹುಟ್ಟಿ 5 ನದಿಗಳ ನೀರು ಇಡೀ ರಾಜ್ಯದ ಮತ್ತು ತಮಿಳುನಾಡಿಗೂ ಹೋಗುವಂಥ ಕೆಲಸ ನಮ್ಮ ಜಿಲ್ಲೆಯಲ್ಲಿ ಹುಟ್ಟತಕ್ಕಂಥ ನದಿಗಳು ಆಗ್ತಾ ಇದೆ. ಅತಿ ಹೆಚ್ಚು ಮಳೆ ಬಹುಶಃ ಚಿಕ್ಕಮಗಳೂರು ರಾಜ್ಯದಲ್ಲಿ 2ನೇ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ. ಚಿಕ್ಕಮಗಳೂರು, ಶೃಂಗೇರಿ, ಮೂಡಿಗೆರೆ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತದೆ. ಹಾಗಾಗಿ ಅತಿ ಹೆಚ್ಚು ಮಳೆ ಬಂದಂಥ ಸಂದರ್ಭದಲ್ಲಿ ಮೇ ತಿಂಗಳಿನಲ್ಲಿ ಪೂರ್ವ ಮುಂಗಾರು ಪ್ರಾರಂಭವಾಗಿ ಇದುವರೆಗೆ ವಾಡಿಕೆಗಿಂತ 200 ಪಟ್ಟು ಹೆಚ್ಚು ಮಳೆಯಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ನದಿಗಳೆಲ್ಲ ತುಂಬಿ ಜಿಲ್ಲೆಯಲ್ಲಿ ಪ್ರವಾಹ ಉಂಟಾಗಿ ತೀವ್ರವಾದ ಅತಿವೃಷ್ಟಿ ಬಾಧಿಸಿದೆ. ಆದ ಕಾರಣ ನಾವು ಚಿಕ್ಕಮಗಳೂರು ತಾಲೂಕು ಒಳಗೊಂಡಂತೆ ಚಿಕ್ಕಮಗಳೂರು ಜಿಲ್ಲೆನ ಅತಿವೃಷ್ಟಿ ಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ಬಹುಶಃ ಎಲ್ಲ ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀರಿ, ಇಡೀ ದಿನ ಎಡೆಬಿಡದ ಸುರಿದ ಮಳೆ, ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವ ನದಿಗಳು ಆರಂಭದಲ್ಲೇ ಮಾಘ ಆರ್ಭಟ ಅಂತ ಹಾಕ್ತಾರೆ, ಮಳೆ ಬಿರುಸು ಅಪಾಯ ಮಟ್ಟದಲ್ಲಿ ತುಂಗೆ ಅಂತ ಹಾಕ್ತಾರೆ. ಈ ಸಂದರ್ಭದಲ್ಲಿ ಬಹುಶಃ ಒಂದು ಚಿಕ್ಕಮಗಳೂರು ತಾಲೂಕಿನಲ್ಲೇ ಒಬ್ಬ ರೈತ ತನ್ನ ತೋಟಕ್ಕೆ ಹೋಗಿ ಬೈಕ್ನಲ್ಲಿ ಬರುವ ಸಂದರ್ಭದಲ್ಲಿ ಅತಿಯಾದ ಮಳೆ ಗಾಳಿಯಿಂದ ಚಿಕ್ಕಮಗಳೂರು ತಾಲೂಕು ಕಾಂಡೆ ಹೋಬಳಿ ಬಿಳುಕೊಪ್ಪ ಗ್ರಾಮದ ಅನಿಲ್ ಪಾಯ್ಸ್ ಬಿನ್ ರುಜಾರಿಯನ್ ಪಾಯ್ಸ್ ಎಂಬ 53 ವರ್ಷದ ಯುವಕ ದ್ವಿಚಕ್ರದಲ್ಲಿ ಬರುವಂಥ ಸಂದರ್ಭದಲ್ಲಿ ಗಾಳಿ ಮಳೆಯಿಂದ ಮಳೆನೇ ಬಿದ್ದು ಅವನ ಪ್ರಾಣ, ಆ ಪಕ್ಷಿ ಆರೋಗಿದೆ. ಅವನ ಮೃತಕ್ಕೆ ಸಾಂತ್ವನವನ್ನು ಹೇಳಿದ್ದೇವೆ. ಬಹುಶಃ ಜನರ ಬೆಳೆಗಳೆಲ್ಲ ನಾಶವಾಗಿ ಪರಿತಪಿಸುವಂತಾಗಿದೆ. ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ ತೊಗರಿ ಬೇಳೆ ಬಗ್ಗೆ ಹೇಳ್ತಾ ಇದ್ರು ಸನ್ಮಾನ್ಯ ಸದಸ್ಯರುಗಳು. ಮಾನ್ಯ ಅಧ್ಯಕ್ಷರೇ, ನಮ್ಮದು ಮಲೆನಾಡು, ನಮ್ಮ ಕ್ಷೇತ್ರ ಅರ್ಧ ಮಲೆನಾಡು ಆದರೆ ಕಡೂರು ತಾಲೂಕು, ತರೀಕೆರೆ ತಾಲೂಕು ಬರಪೀಡಿತವಾಗಿ ಇದೆ. ಈಗಲೂ ನಮ್ಮಲ್ಲಿ ರೈತರುಗಳು ಬರೀ ಅಡಿಕೆ, ಕಾಫಿ, ಮೆಣಸನ್ನ ಮಾತ್ರ ನಂಬಿಲ್ಲ, ತರಕಾರಿನೂ ಹೆಚ್ಚು ಬೆಳೀತಾರೆ. ತರಕಾರಿ ಬೆಳೆಯುವ ಸಂದರ್ಭದಲ್ಲಿ ಹಲವಾರು ಬೆಳೆಗಳು ನಾಶ ಆಗಿದ್ದಾವೆ. ಬಹುಶಃ ನಮಗೆ ಇವತ್ತು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಮತ್ತು ನಮ್ಮ ಏನು ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರು ಕಳೆದ ವರ್ಷ ಹೆಚ್ಚು ಮಳೆಯಾದಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಗೂ ಭೇಟಿ ಕೊಟ್ಟು ಏನು ಪ್ರವಾಹ ಮಳೆ ಹೆಚ್ಚು ಬಂದಂಥ ಜಾಗಗಳಲ್ಲಿ ಅವರು ಪರಿಶೀಲನೆ ಮಾಡಿ ಬಂದಿದ್ದರು. ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಜಾರ್ಜ್ ಸಾಹೇಬರು ಮಾನ್ಯ ಮುಖ್ಯಮಂತ್ರಿಗಳ ಗಮನ ಸೆಳೆದಿದ್ದರಿಂದ ನಮ್ಮ 5 ಜನ ಶಾಸಕರ ಒತ್ತಾಯ ಮತ್ತು ಮನವಿಗೆ ನಮ್ಮ ಸರ್ಕಾರ ಸ್ಪಂದಿಸಿ ಈಗಾಗಲೇ ಚಿಕ್ಕಮಗಳೂರು ಜಿಲ್ಲೆಗೆ 50 ಕೋಟಿ ವಿಶೇಷ ಅನುದಾನವನ್ನು ಕೊಡ್ತೇವೆ ಅನ್ನೋ ಒಂದು ಭರವಸೆನ ಕೊಟ್ಟಿರೋದ್ರಿಂದ ನಾವು ಮುಖ್ಯಮಂತ್ರಿಗಳಿಗೆ ಮತ್ತು ಉಸ್ತುವಾರಿ ಸಚಿವರಿಗೆ, ಕಂದಾಯ ಸಚಿವರಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅದರ ಜೊತೆ ಈಗ ವಿಶೇಷವಾಗಿ ಸನ್ಮಾನ್ಯ ಕಂದಾಯ ಸಚಿವರ ಗಮನವನ್ನು ಸೆಳೆಯಲಿಕ್ಕೆ ಯಾಕೆ ಅಂತ ಹೇಳಿದ್ರೆ, ನಮ್ಮ ಜಿಲ್ಲೆನ ಅತಿವೃಷ್ಟಿ ಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಿದ್ದೇ ಆದರೆ ಈ 112 ಮನೆಗಳು ಸಂಪೂರ್ಣ ಕುಸಿದು ಬಿದ್ದಿದ್ದಾವೆ ಸನ್ಮಾನ್ಯ ಅಧ್ಯಕ್ಷರೇ. ಆ 112 ಮನೆಗಳಿಗೆ ನಮಗೆ ಅತಿವೃಷ್ಟಿ ಪೀಡಿತ ಅಂದರೆ ಮಾತ್ರ 5 ಲಕ್ಷ ಅನುದಾನ ಕೊಡ್ತಾರೆ. ಇಲ್ಲದೇ 1 ಲಕ್ಷ ರೂಪಾಯಿ ಸಂಪೂರ್ಣ ಮನೆ ಬಿಟ್ಟಾಗಿ ಬಿದ್ದೋದ್ರೆ ಅವರು ಮನೆಗಳು ಬಿದ್ದೋಗಿ ರಸ್ತೆಗಳಲ್ಲಿ ಅನಾಥರಾಗಿದ್ದಾರೆ. ಹಾಗಾಗಿ ನಮ್ಮ ಜಿಲ್ಲೆ ಮತ್ತು ಮಲೆನಾಡು ಜಿಲ್ಲೆನ ಅತಿ ಹೆಚ್ಚು ಮಳೆ ಬರ್ತಾ ಇರ್ತಕ್ಕಂಥ ಮಲೆನಾಡು ಜಿಲ್ಲೆಗಳನ್ನು ಅತಿವೃಷ್ಟಿ ಪೀಡಿತ ಜಿಲ್ಲೆಗಳು ಅಂತ ಘೋಷಣೆ ಮಾಡಿದರೆ ಆಗ ಮನೆ ಬಿದ್ದೋದರಿಗೆ 5 ಲಕ್ಷ ದುಡ್ಡು ಬರ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸನ್ಮಾನ್ಯ ಅಧ್ಯಕ್ಷರೇ. ಬಹುಶಃ ನಾನು ಮೊನ್ನೆ ತಾನೇ ಹೇಳ್ತಾ ಇದ್ದೆ, ಒಂದೊಂದ್ಸಲಿ ಹೇಗಾಗ್ತದೆ ಅಂತ ಹೇಳಿದ್ರೆ ದೀಪದ ಕೆಳಗಡೆ ಕತ್ತಲು ಅಂತ. ನಮ್ಮ ಜಿಲ್ಲೆನಲ್ಲಿ 5 ನದಿ ಹುಟ್ಟಿ ಎಲ್ಲ ನೀರು ಬೇರೆ ಭಾಗಕ್ಕೆ ಹೋಗ್ತದೆ. ಆ ಬರ್ತಕ್ಕಂಥ ನದಿ ನೀರಲ್ಲಿ ನಮ್ಮ ಜಿಲ್ಲೆಗೆ 23% ಮಾತ್ರ ಉಪಯೋಗವಾದರೆ ಇನ್ನು 77 ಭಾಗ ಬೇರೆ ಕಡೆ ಹೋಗ್ತದೆ. ಅವರು ರೈತರೇ, ಅವ್ರಿಗೆ ಹೋಗೋದ್ರಿಂದ ನಮಗೆ ಸಂತೋಷನೇ ಇದೆ. ಆದರೆ ಈಗ ನಮ್ಮ ಜಿಲ್ಲೆಯ ರೈತರಿಗೂ ಅದರ ಅನುಕೂಲ ಆಗಬೇಕು ಅನ್ನೋ ಒಂದು ಮನವಿನ ಈ ಸಂದರ್ಭದಲ್ಲಿ ಮಾಡ್ತಾ
ಜನರ ಬೆಳೆಗಳು ತರಕಾರಿಗಳಿಗೆ ಮೆಣಸಂತೂ ಇಲ್ಲವೇ ಇಲ್ಲ, ಉಳಿದಿಲ್ಲ. ಅಡಿಕೆಗೆ ಕೊಳೆ ರೋಗ ಬಂದಿದೆ. ನಮ್ಮ ಬಯಲು ಭಾಗದಲ್ಲಿ ಟೊಮೊಟೊ, ಕೋಸು, ದಾಳಿಂಬೆ ತರಕಾರಿ ಬೆಳೆದು ಆ ತರಕಾರಿಗಳೆಲ್ಲ ಬೆಳೆ ನಾಶ ಆಗಿದ್ದಾವೆ. ಏನು ರೈತರಿಗೆ ಕೃಷಿ ವಿಮೆ ಇತ್ತೋ ಅದರ ಕಾನೂನು ಸರಿ ಇಲ್ಲ. ಹಿಂದೆ ಸರ್ಕಾರ ತಂದಿರತಕ್ಕಂಥದ್ದು ಅದರ ಕಾನೂನು ಸರಿ ಇಲ್ಲ. ಅವ್ರು ಹೇಗೆ ಬೆಳೆ ವಿಮೆ ಕೊಡೋದು ಅಂತ ಹೇಳಿದರೆ, ಮಾನ್ಯ ಅಧ್ಯಕ್ಷರೇ, ಅವರು 5 ವರ್ಷದ ಸರಾಸರಿ ತಗೊಂತಾರೆ. 5 ವರ್ಷದ ಸರಾಸರಿ ತಗೊಂಡ್ರೆ ಹೇಗೆ ಕೊಡೋಕ್ಕಾಗ್ತದೆ? ಈಗ ನಮಗೆ ಕಳೆದ 2023ರಲ್ಲಿ ಇಡೀ ರಾಜ್ಯದಲ್ಲಿ ಬರಗಾಲ ಬಂದಾಗ 224 ವಿಧಾನಸಭಾ ಕ್ಷೇತ್ರದಲ್ಲಿ 207 ಕ್ಷೇತ್ರಗಳನ್ನು ಬರಗಾಲ ಅಂತ ಘೋಷಣೆ ಮಾಡಿದರು. ಆದರೆ ನನ್ನ ಮತಕ್ಷೇತ್ರ ಚಿಕ್ಕಮಗಳೂರನ್ನ ಬರಗಾಲ ಅಂತ ಘೋಷಣೆ ಮಾಡಲಿಲ್ಲ. ಕಾರಣ ಯಾಕೆ ಅಂತ ಹೇಳಿದರೆ, ನಮ್ಮಲ್ಲಿ ಸರಾಸರಿ 40% ಮಳೆ ಬಂದಿತ್ತು. ಹಾಗಾಗಿ ನಮ್ಮದು ಬರಗಾಲ ಅಂತಲೂ ಘೋಷಣೆ ಆಗಲ್ಲ ನಮ್ಮ ಕ್ಷೇತ್ರ ತಾಲೂಕು. ಮತ್ತು ಅತಿ ಹೆಚ್ಚು ಮಳೆ ಬಂದರೆ ಅತಿವೃಷ್ಟಿಗೂ ಸೇರೋದಿಲ್ಲ. ಹಾಗಾಗಿ ನಮ್ಮ ರೈತರು ಭಾಳ ತೊಂದರೆಯಲ್ಲಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ನಿಮ್ಮ ಮುಖಾಂತರ ಸರ್ಕಾರದ ಗಮನವನ್ನು ಸೆಳೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಏನು ವಿಶೇಷವಾಗಿ ಇವತ್ತು ಕಂದಾಯ ಸಚಿವರು ಸುಮಾರು 500 ಕೋಟಿಗೂ ಹೆಚ್ಚು ಈ ರೀತಿ ಮಳೆ ಬಿದ್ದ ಪ್ರದೇಶಗಳಿಗೆ ತಡೆಗೋಡೆ ನಿರ್ಮಾಣ ಮಾಡಲಿಕ್ಕೆಲ್ಲ ಅನುದಾನ ಇಟ್ಕೊಂಡಿದ್ದಾರೆ. ಅದರಲ್ಲಿ ನಮ್ಮ ಕೃಷಿ ಸಚಿವರು ಭಾಳ ಸಕ್ರಿಯವಾಗಿದ್ದಾರೆ. ಅವರು ಹಲವಾರು ಹೊಸ ಹೊಸ ಯೋಜನೆಗಳನ್ನು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಜನಪರವಾದಂಥ ಯೋಜನೆಗಳನ್ನು ಕೃಷಿ ಸಚಿವರು ತಂದಿದ್ದಾರೆ. ಅದೇ ರೀತಿ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಏನು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಅವರು ಹಲವಾರು ಯೋಜನೆಗಳನ್ನು ತಂದಿದ್ದಾರೆ. ಆ ಎಲ್ಲ ಯೋಜನೆಗಳು ನಮ್ಮ ಕ್ಷೇತ್ರಕ್ಕೂ ಹೆಚ್ಚು ತಲುಪಬೇಕು ಅನ್ನೋ ಒಂದು ಮನವಿನ ಮಾನ್ಯ ಅಧ್ಯಕ್ಷರೇ ನಿಮ್ಮ ಮುಖಾಂತರ ಮಾಡ್ಕೊಳ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ಬಹುಶಃ ಮಳೆ ಹೆಚ್ಚು ಜಾಸ್ತಿಯಾಗಿ ನಮ್ಮಲ್ಲಿ ಮಲೆನಾಡಲ್ಲಿ ರಸ್ತೆಗಳಲ್ಲಿ ಬಾಳೆ ಗಿಡ ನೆಡೋದ್ರ ಮುಖಾಂತರ ಸ್ಟ್ರೈಕ್ನ ಮಾಡ್ತಾ ಇದ್ದಾರೆ. ಅಷ್ಟು ಕೆಸರುಮಯ ಆಗಿದೆ. ಹಾಗಾಗಿ ನಮಗೆ ವಿಶೇಷವಾಗಿ ಅನುದಾನ ಕೊಡಬೇಕು. ಚಿಕ್ಕಮಗಳೂರು ನಗರ 1 ಲಕ್ಷಕ್ಕೂ ಹೆಚ್ಚು ಮತದಾರರು, 1,25,000 ಪಾಪ್ಯುಲೇಷನ್ ಇರತಕ್ಕಂಥ ಚಿಕ್ಕಮಗಳೂರು ನಗರದಲ್ಲಿ ಕಳೆದ ಒಂದು ವಾರದಿಂದ ಕಾಯ್ತಾ ಇದ್ದೀನಿ. ಕಳೆದ ಅವಧಿನಲ್ಲಿ UGD ಮತ್ತು ಅಮೃತ್ ಸ್ಕೀಮ್ನ ಮಾಡಿ ಅವರು ಇಡೀ ರಸ್ತೆನೆಲ್ಲ ಬಗ್ದಿರೋದ್ರಿಂದ ಇಡೀ ಜನ ಶಾಪ ಹಾಕೊಂಡು ಓಡಾಡ್ತಾರೆ ನಗರದಲ್ಲಿ. ಹಾಗಾಗಿ ವಿಶೇಷ ಅನುದಾನವನ್ನು ಚಿಕ್ಕಮಗಳೂರು ಜಿಲ್ಲೆಗೆ, ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ, ನಮ್ಮ ನಗರಕ್ಕೆ ಮಾನ್ಯ ಸರ್ಕಾರ ಕೊಡಬೇಕು. ಈಗಾಗಲೇ ವಿಶೇಷವಾಗಿ 50 ಕೋಟಿ ಕೊಟ್ಟಿರೋದಕ್ಕೂ ಅಭಿನಂದನೆ ಸಲ್ಲಿಸ್ತಾ ಇನ್ನೂ ಹೆಚ್ಚು ಅನುದಾನವನ್ನು ಕೊಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತಿದ್ದೇನೆ. ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆ ನಾನು ಧನ್ಯವಾದವನ್ನು ಸಲ್ಲಿಸ್ತೇನೆ. ಅಧ್ಯಕ್ಷರೇ,